ಹೆಣ್ಣು ಮಕ್ಕಳು ಕಾನೂನ ತಗದಾರ, ನೌಕರಿ ಗಂಡ ಬೇಕು ಅಂತಾರ. ಹೆಣ್ಣು ಮಕ್ಕಳು ಕಾನೂನ ತಗದಾರ, ನೌಕರಿ ಗಂಡ ಬೇಕು ಅಂತಾರ. ರೈತನ ಗೋಳ ಕೇಳವರ್ಯಾರ, ರೈತನ ಗೋಳ ಕೇಳವರು ಯಾರ? ರೈತನ ಗೋಳ ಕೇಳವರು ಯಾರ? ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಏನು ಕಾನೂನು ತೆಗದಾರಪ್ಪ ಅಂತ ಕೇಳಿದ್ರೆ, ನೌಕರಿ ಗಂಡ ಬೇಕಂತೇಳಿ ಕಾನೂನು ಮಾಡ್ಯಾರ ಈಗ. ಯಾಕಂದ್ರೆ ಮೊದಲಿನ ಕಾಲದಾಗ ಹಿಂಗೆ ಇದ್ದಿದ್ದಿಲ್ಲ. ಎಲ್ಲರೂ ಬರೇ ನೌಕರಿ ಗಂಡಗೆ ಬೇಡನ. ರೈತರು ಏನು ಮಾಡಬೇಕು, ಮತ್ತು ಕೂಲಿ ಕೆಲಸ ಮಾಡೋಂಥವ್ರು ಏನು ಮಾಡಬೇಕಪ್ಪ, ಸಾಲಿ ಕಲಿಲಾರಂಥವ್ರು ಏನು ಮಾಡಬೇಕು, ಅಂಥವ್ರಿಗೆ ಭಾಳ ಸಂಕಟ ತಂದಿಟ್ಟಾರ. ಎಲ್ಲರೂ ಹೆಣ್ಣು ನೋಡಕ್ಕೆ ಹೋದಾಗ ಅವ್ರು ಮೊದಲು ಕೇಳೋ ಪ್ರಶ್ನೆ ಏನಪ್ಪ ಅಂದ್ರೆ, ಹುಡುಗನ ನೌಕರಿ ಏನದ, ನೌಕರಿ ಏನು ಮಾಡ್ತಾನಂತ ಕೇಳ್ತಾರೆ. ಈಗ ಎಲ್ಲರೂ ಬರೇ ನೌಕರಿ ಗಂಡಗೆ ಬೇಡನ. ನಾನೊಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ, ಏನಪ್ಪ ಅಂದ್ರೆ, ಹೆಣ್ಮಕ್ಳು ಬರೇ ಎಲ್ಲರೂ ನೌಕರಿ ಗಂಡಗೆ ಬೇಡನ, ಹೆಣ್ಮಕ್ಳು ನೌಕರಿ ಮಾಡ್ತಾರೆ ನಾ ಕೇಳ್ತೀನಿ. ಅವ್ರು ನೌಕರಿ ಮಾಡಲ್ಲ, ಬರೇ ಗಂಡಗೆ ನೌಕರಿ ಬೇಕು. ಅದು ಹ್ಯಾಂಗ ಸಿಗ್ತದೆ ಹೇಳ್ರಿ? ಹೆಣ್ಮಕ್ಳು ನೌಕರಿ ಮಾಡಿದ್ರ ಆದ್ರೆ ಅವ್ರಿಗೆ ನೌಕರಿ ಇತ್ತಪ್ಪ ಅಂದ್ರೆ ಗಂಡು ಮಕ್ಕಳಿಗೂ ನೌಕರಿ ಇದ್ದವ ಗಂಡ ಹುಡುಕದ್ರ ಅದು ಸರಿ. ಅದನ್ನ ಬಿಟ್ಟು 10-12ನೇ ತನಕ ಸಾಲಿ ಕಲಿತಾರ, ನೌಕರಿ ಬೇಡ್ತಾರ. ಅದು ಹೆಂಗ ಸಾಧ್ಯ ಆಗುತ್ತಿರಪ್ಪ, ನೀವೇ ಹೇಳ್ರಿ? ಯಾಕಂದ್ರೆ ಅವರಿಗೂ ಒಂದು ನೌಕರಿ ಇರಬೇಕು, ಗಂಡಿಗೂ ಒಂದು ನೌಕರಿ ಇರಬೇಕು. ಅವಾಗ ಅಂಥವ್ರಿಗೆ ಮದುವೆ ಮಾಡಿಕೊಟ್ರೆ ಅದೊಂದು ಬೇರೆ. ಅದನ್ನು ಬಿಟ್ಟು ಅವ್ರಿಗೆ ನೌಕರಿ ಇರಲ್ಲ, ಏನಿಲ್ಲ, 10ನೇ 11ನೇ 12ನೇ ಡಿಗ್ರಿ ಮುಗಿಸೋಣ ನೌಕರಿ ಗಂಡಗೆ ಬೇಡನ ಎಲ್ಲಿ ಸಿಗ್ತಾರಪ್ಪ? ಅದಕ್ಕಾಗಿ ಈಗಿನ ಕಾಲ ಎಲ್ಲ ಕೆಟ್ಟ ಹೋಗ್ಯದ. ಮೊದಲಿನ ಕಾಲದಾಗ ಹಿಂಗೆ ಇದ್ದಿದ್ದಿಲ್ಲ. ಮನೆಯವ್ರಿಗೆ ತೋರಿಸಿದ್ರಿಗೆ ಮದುವೆ ಆಗ್ತಿದ್ರು. ಇವಾಗಿನ ಕಾಲ ಏನಪ್ಪ ಅಂದ್ರೆ ಎಲ್ಲ ಚೇಂಜ್ ಆಗಿ ಹೋಗ್ಯದ. ನೌಕರಿ ಗಂಡಗೆ ಬೇಕಂತ ಹೇಳ್ತಾರ. ಅಂಥವ್ರಿಗೆ ನಾನು ಏನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ನಿಮಗೂ ಕೂಡ ನೌಕರಿ ಇದ್ರ ನೌಕರಿ ಗಂಡ ಹುಡುಕ್ಯಾಡ್ರಿ, ಅದು ಒಪ್ಕೋತೀನಿ. ಅದು ಬಿಟ್ಟು ನಿಮಗೆ ನೌಕರಿ ಇಲ್ಲ, ಏನಿಲ್ಲ ಅಂದ್ರೆ ನೌಕರಿ ಗಂಡ ನಿಮಗೂ ಸಿಗಲ್ಲ. ಅದಕ್ಕಾಗಿ ಯಾರು ಹೆಚ್ಚಿಗೆ ಆಸೆ ಪಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ನೌಕರಿ ಗಂಡನೇ ಬೇಕಂದ್ರೆ ನೀವು ಏನಾರೇ ಒಂದು ನೌಕರಿ ಮಾಡ್ರಿ. ನೌಕರಿ ಮಾಡಿ ನೀವು ನೌಕರಿ ಗಂಡಗೆ ಮದುವೆ ಮಾಡ್ಕೋರಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ತೀನಿ. ದಯವಿಟ್ಟು ಹಳ್ಳಿಗಳಲ್ಲಿ ಕೂಲಿ ಮಾಡುವಂಥ ಹೆಣ್ಮಕ್ಳು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ನೀವು ಕೂಲಿ ಮಾಡ್ತೀರಿ, ಹೊಲ್ದಾಗ ಕೆಲಸ ಮಾಡ್ತೀರಿ, ಯಾವನಾರೇ ನೋಡೋಕೆ ಬಂದ ಅಂದ್ರೆ ನಿಮ್ಗೆ ದಯವಿಟ್ಟು ನೌಕರಿ ಗಂಡನೇ ಬೇಕು ಅಂತ ನೀವು ಕೇಳಬೇಡ್ರಿ. ಯಾಕಂದ್ರೆ ಮೊದಲು ನಿಮಗೆ ನೌಕರಿ ಇಲ್ಲ, ಅದನ್ನು ನೀವು ಮೊದಲು ತಿಳ್ಕೊಬೇಕಾಗಿರುವಂಥ ವಿಷಯ. ನಿಮಗೆ ನೌಕರಿ ಇಲ್ಲ, ಇನ್ನು ನೌಕರಿ ಗಂಡ ಎಲ್ಲಿ ಸಿಗ್ತಾನೆ ನಿಮಗೆ? ದಯವಿಟ್ಟು ನಿಮ್ಮ ತಕ್ಕಂಗೆ ಮದುವೆ ಮಾಡ್ಕೋರಿ. ನೌಕರಿ ಗಂಡ ನೀವು ಮಾಡ್ಕೊಂಡಿರಪ್ಪ ಅಂದ್ರೂ ಏನು ಆಗ್ತದ ಅನ್ನುವಂಥದ್ದು ನಾ ಹೇಳ್ತೀನಿ ಈ ವಿಡಿಯೋದಾಗ. ನೀವು ನೌಕರಿ ಗಂಡ ಈಗ ನಿಮಗೆ ಕೂಲಿ ಕೆಲಸ ನೀವು ಮಾಡ್ತೀರಂತ ಇಟ್ಕೋರಿ. ನೀವು ನೌಕರಿ ಗಂಡಗೆ ಬೇಡಿದಿರಪ್ಪ ಅಂದ್ರೆ ಏನು ಆಗ್ತದಂದ್ರೆ, ಮುಂದೆ ಗಂಡ ನಿಮಗೆ ಬಿಟ್ಟು ಬ್ಯಾರೆ ಮದುವೆ ಆತನ. ಇದು ಮೊದಲು ನೀವು ತಲೆಗೆ ಇಟ್ಕೋರಿ. ಯಾಕಂದ್ರೆ ಅವನ ಲೆವೆಲಿಗೆ ಅವ ನೋಡ್ಕೊತಾನ. ಅವಾಗ ನೀವು ಅವ್ರ ಮುಂದೆ ಏನೂ ಇಲ್ಲ. ಯಾಕಂದ್ರೆ ನಿಮಗೆ ಏನು ಕೆಲಸನೇ ಇರಲಿಲ್ಲ. ಅದಕ್ಕಾಗಿ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳೋವಂಥ ವಿಷಯನೇ ಅಲ್ಲ ಇದು. ಹೆಣ್ಮಕ್ಳು ಮೊದಲು ಏನು ಬಯಸಬೇಕಪ್ಪ ಅಂದ್ರೆ ನೌಕರಿ ಗಂಡ, ಅದನ್ನು ಬಿಟ್ಟು ಅದನ್ನ ಸಂಪೂರ್ಣವಾಗಿ ತಲೆಯಿಂದ ತೆಗೆದು ಹಾಕ್ರಿ. ಯಾಕಂದ್ರೆ ಮೊದಲು ನಮಗೆ ಮದುವೆ ಆಗಬೇಕು ಅನ್ನುವಂಥದ್ದು ತಲೆಗೆ ಇಟ್ಕೋಬೇಕು ಮನುಷ್ಯ. ಯಾಕಂದ್ರೆ ಈಗಿನ ಕಾಲದಾಗ ಮದುವೆ ಆಗ್ಬೇಕಂದ್ರೆ ಎಲ್ಲ ಹಣಿ ಬರಬೇಕೀಗ. ಹೆಣ್ಮಕ್ಳು ಒಂದೊಂದು ಊರಾಗ ಭಾಳ ವಯಸ್ಸಾದ್ರೂ ಕೂತಾರ, ಮದುವೆ ಆಗಿಲ್ಲ. ಅದಕ್ಕಾಗಿ ಅವ್ರು ಯಾಕೆ ಕೂತಾರಪ್ಪ ಅಂದ್ರೆ, ಅವರು ಎಲ್ಲ ನೌಕರಿ ಗಂಡಗೆ ಬೇಕಂತೇಳಿ ಯಾರು ಮಾಡ್ಕೊಂಡಿಲ್ಲ ಅಂದ್ರೆ ಆ ಥರ ಕುಂದಿರ್ತಾರ. ಅದಕ್ಕಾಗಿ ಮೊದಲ ಹೆಣ್ಮಕ್ಳಿಗೆ ಮದುವೆ ಆಗಬೇಕು. ಗಂಡ ಅಂಥವನ ಯಾಕಿರ್ಲಿಕ್ಕೆ ದುಡ್ದು ಹಾಕಿದ್ರೆ ಸಾಕಾಗ್ಯದ ಈಗಿನ ಕಾಲದಾಗ. ಅದನ್ನು ನೀವು ನೋಡ್ಕೋರಿ.
ರೊಕ್ಕ ರೂಪಾಯಿಗೆ ನೌಕರಿಗೆ ಆಸೆ ಮಾಡಬೇಡ್ರಿ ಅಂತ ನಾನು ಈ ವಿಡಿಯೋದಾಗ ಹೇಳ್ತಾ ಇದ್ದೀನಿ. ಯಾಕಂದ್ರೆ ರೊಕ್ಕ ರೂಪಾಯಿಗೆ ಆಸೆ ಮಾಡುವಂಥ ಸಂಸಾರಗಳು ಯಾವತ್ತೂ ಉಳಿದಿಲ್ಲ, ಎಲ್ಲ ಹಾಳಾಗಿ ಹೋಗಿದ್ದಾವೆ. ಮೊದಲು ಏನು ನೋಡ್ಬೇಕಪ್ಪ ಅಂದ್ರೆ ಗಂಡನ ಮನಸ್ಸು ನೋಡ್ಬೇಕು. ಮೊದಲು ಮನಸ್ಸಿದ್ದು ನಾವು ಇದ್ದವನಿಗೆ ಮದುವೆ ಆಗ್ರಿ, ಚಂದ ಬಾಳೆ ಚಂದ ಇರ್ತದಂತ ನಾನು ಈ ವಿಡಿಯೋದಾಗ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ನೌಕರಿ ಗಂಡಗ ಎಲ್ಲರೂ ನೌಕರಿ ಗಂಡಗ ಬೇಡಿ, ರೈತರಿಗೆ ಎಲ್ಲ ಹೈರಾಣ ಮಾಡಾಕತ್ತೀರಿ ನೀವು. ನೌಕರಿ ಗಂಡನೇ ಎಲ್ಲರಿಗೆ ಬೇಕಂದ್ರೆ ರೈತರು ಮತ್ತು ಕೂಲಿ ಮಾಡೋಂಥವ್ರು ಅವರಿಗೆಲ್ಲ ಭಾಳ ಹೈರಾಣ ಬರ್ತದೆ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಲೆವೆಲಿಗೆ ಮದುವೆ ಆಗ್ರಿ. ನೌಕರಿ ಇತ್ತಪ್ಪ ಅಂದ್ರೆ ನೀವು ನೌಕರಿ ಇದ್ದವನಿಗೆ ಮದುವೆ ಆಗ್ರಿ, ನೌಕರಿ ಇಲ್ಲ ಅಂದ್ರೆ ಅಷ್ಟೇ ರೈತರಿಗೆ ಮದುವೆ ಆಗ್ರಿ, ಕೂಲಿ ಮಾಡೋರಿಗೆ ಮದುವೆ ಆಗ್ರಿ. ನಿಮ್ಮ ಬಾಳೆ ಚೆನ್ನಾಗಿರ್ತದ, ಶುದ್ಧ ಆಯ್ತು ಅಂತ ನಾನು ಈ ವಿಡಿಯೋದಾಗ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರಲ್ಲೇ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲಿಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ನಾನು ಈ ವಿಡಿಯೋದಾಗ ಕೇಳ್ತಾ ಇದ್ದೀನಿ. ಯಾಕಂದರೆ ನಾವು ಹಾಕುವಂಥ ವಿಡಿಯೋಗಳೆಲ್ಲ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರ್ತಾವಂತ ನಾನು ವಿಡಿಯೋದಾಗ ಹೇಳ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಎಲ್ಲರೂ ನೌಕರಿ ಗಂಡಗೆ ಬೇಡಬೇಡ್ರಿ. ಯಾಕಂದ್ರೆ ನಿಮಗೂ ನೌಕರಿ ಇತ್ತಪ್ಪ ಅಂದ್ರೆ ನೌಕರಿ ಗಂಡಗೆ ಬೇಡ್ರಿ ಅಂತ ನಾನು ಈ ವಿಡಿಯೋದಾಗ ಕೇಳ್ತಾ ಇದ್ದೀನಿ. ಅದಕ್ಕಾಗಿ ಕೂಲಿ ಮಾಡುವಂಥ ಹೆಣ್ಮಕ್ಳು ಸಾಕಷ್ಟು ಜನ ಇದ್ದಾರೆ, ರೈತರ ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ರೈತರ ಮಕ್ಕಳು ಗಂಡು ಮಕ್ಕಳು ಕೂಡ ಇದ್ದಾರೆ. ದಯವಿಟ್ಟು ನಿಮ್ಮ ಲೆವೆಲಿಗೆ ತಕ್ಕಂಗೆ ನೀವು ಮದುವೆ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಾಗ ಕೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಾನಲಿಗೆ ಯಾರಾದರೂ ಹೊಸದಾಗಿ ಓಪನ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.